ಇಷ್ಟವಾದ ಫಿಲಮ್. ಕನ್ನಡ ಬೆಳೆಸಬೇಕು ಅಂದ್ರೆ ಅವನು ಒಬ್ಬನೇ ಇದ್ದಿದ್ದು. ಅವ್ರು ಬಿಟ್ರೆ ಪುನೀತು ಇಷ್ಟು ನಮ್ಮ ಕರ್ನಾಟಕಕ್ಕೆ ಕನ್ನಡ ಅಭಿಮಾನಿಗಳು ಬಂದ್ ಮಾಡಿ ಇಷ್ಟು ಜೈ ನಾನು ಬೆಳವಣಿಗೆ ಕುಣಿಗಾರ ನೋಡಕ್ಕೆ ಇಡೀ ಕನ್ನಡ ಜನ ಇಷ್ಟುವರೆಗೂ ಕೋಟಿಗೊಬ್ಬನ ಅಭಿಮಾನಿಗಳಿಗೆ ಕೋಟಿ ಕೋಟಿ ನಮನಗಳು. ಯಾಕಂದ್ರೆ ಸರ್ ಇವತ್ತು ಎಲ್ಲರೂ ಪೋಸ್ಟ್ ಹಾಕಲ್ಲ ಯಾರು ಅಂತದ್ರಾಗ 10 ಕಟೌಟ್, ಒಂದು 100 ಅಡಿ ಕಟೌಟ್ ಇಟ್ಟಿದ್ದಾರೆ. ಬಿರಿಯಾನಿ ಹಂಚ್ತಾ ಇದ್ದಾರೆ, ಅದಕ್ಕೆ ಸಿಹಿ ಹಂಚ್ತಾ ಇದ್ದಾರೆ. ಈ ಸಿನಿಮಾ ಮಾರ್ನಿಂಗ್ ಶೋ ಬ್ಯಾಟ್ 2 ಶೋಲ್ಡರ್ ಆಗಿದೆ, ಆನ್ಲೈನ್ ಶೋಲ್ಡರ್ ಆಗಿದೆ, ಎಲ್ಲ ನೋಡ್ಬೋದು ನೀವು, ಎಲ್ಲ ಶೋಲ್ಡರ್ ಆಗಿದೆ. ಅದು ಕ್ರೇಜ್ ನೋಡಿ ಸರ್, 25 ವರ್ಷ ಆದ್ಮೇಲೆ ಮರು ಬಿಡುಗಡೆ ಆದ್ಮೇಲೆ ಈ ಜನ ಈ ಕ್ರೇಜ್ ಕೊಡ್ತಾ ಇದಾರೆ. ಕೋಟಿಗೊಬ್ಬನಿಗೆ ಜೈ, ಕೋಟಿಗೊಬ್ಬನಿಗೆ ಹಬ್ಬ ಹಬ್ಬ ನಮ್ಮೂರಪ್ಪ ಕೋಟಿಗೊಬ್ಬ. ಬ್ರೋ ಕೋಟಿಗೊಬ್ಬ ಇವತ್ತು 25 ವರ್ಷದ ನಂತರ ರಿಲೀಸ್ ಆಗಿದ್ದು ಸಖತ್ ಖುಷಿ ಆಯ್ತು. ಎಂತಕ್ಕೆ ಅಂದ್ರೆ ಇದೇ 25 ವರ್ಷದ ಕೆಳಗೆ ಈ ಸಿನಿಮಾ ಬಂದಾಗ ನಂಗೆ 2 ವರ್ಷ. ಅವಾಗ ಏನ್ ಕ್ರೇಜ್ ಇತ್ತು, ಇವಾಗ ಸಿನಿಮಾ ಅದಕ್ಕೂ ಡಬಲ್ ಆಗಿ ಕ್ರೇಜ್ ಐತೆ ಬ್ರೋ. ವಿಷ್ಣುದಾದ ಅಭಿಮಾನಿಗಳು ಆ ತರ ಸೇರಿದ್ದಾರೆ. ಎಂತಕ್ಕೆ ಅಂದ್ರೆ ಇವಾಗ ಒಂದು ಲ್ಯಾಂಡ್ ಮಾರ್ಕ್ ಕ್ರಿಯೇಟ್ ಆಗಿರುತ್ತೆ ಈ ಸಿನಿಮಾದಲ್ಲಿ. ಅವ್ರು ಹೇಳಿದ್ದಾರೆ ಒಂದು ಡೈಲಾಗು, ಏನಂತ ಹೇಳಿ, ನನ್ನ ಹೆಸರು ನಂಜುಂಡ, ನನಗೆ ಇನ್ನೊಂದು ಹೆಸರು ಇದೆ ಅಂತ. ಹಾಗೆ ಬ್ರೋ ದಾದನ್ ಇತಿಹಾಸಕ್ಕೆ ಒಂದು ಹೆಸರು ಇದೆ. ಇವತ್ತು ಅವ್ರ ಅಭಿಮಾನಿಗಳು ಏನು ಅಂತ ತೋರಿಸ್ಬಿಟ್ರು. ಅದೇ ಬ್ರೋ ಒಂದೇ ಸಾಂಗೇ ಐತಲ್ಲ, ಊರಿಗೆ ಒಬ್ಬ ಈ ಸಿಂಹ ಅಂತ ಬರದೇ ಬಿಟ್ಟ ಆ ಬ್ರಹ್ಮ ಅಂತ. ಆ ಕ್ರೇಜ್ ಬ್ರೋ ಇವತ್ತು ನೋಡಿದ್ದು. ಎಂತಕ್ಕಂದ್ರೆ 25 ವರ್ಷ ಆದ್ರೂ ವಿಷ್ಣುದಾದನ್ನ ಈ ತರ ತಲೆ ಮೇಲೆ ಹತ್ಕೊಂಡು ಮೆರೆಸ್ತವ್ರೆ ಗೊತ್ತಾ. ಅದು ಬ್ರೋ ಸಖತ್ ಖುಷಿಯಾಗಿದ್ದು. ಇವಾಗ ಅವ್ರದ್ದು ಸ್ಮಾರಕ ಇಲ್ಲ ಅಂತ ಕೆಲವೊಂದ್ ಕಡೆ ಬೇಜಾರಾಗ್ತೈತೆ ಬ್ರೋ. ಸ್ಮಾರಕ ಇಲ್ಲ ಅಂದ್ರೆ ಏನಂತೆ, ಇವ್ರ ಮನ್ಸಲ್ಲಿ ವಿಷ್ಣುದಾದನ್ನ ದೇವ್ರ ತರ ಪೂಜಿಸ್ತವ್ರೆ. ದೇವ್ರು ಯಾಕೆ ಬ್ರೋ ಸ್ಮಾರಕ ಅಲ್ವಾ. ಈ ಭಾಗ ಈ ಖುಷಿ ನೋಡಕ್ಕೆ ಸಾಕು ಬ್ರೋ, ಸೂಪರ್. ಬ್ರೋ ನಾನು ಟಿವಿಲೇ ಒಂದು 50 ಸಲ ನೋಡ್ಬಿಟ್ಟಿದ್ದೀನಿ ಬ್ರೋ ಈ ಸಿನಿಮಾನ. ಆದ್ರೆ ಥಿಯೇಟರ್ ಅಲ್ಲಿ ನೋಡೋ ಎಕ್ಸ್ಪೀರಿಯನ್ಸೇ ಬೇರೆ ಬ್ರೋ. ನಮ್ಮಪ್ಪ ದೊಡ್ಡ ವಿಷ್ಣುವರ್ಧನ್ ಅಭಿಮಾನಿ, ಓಕೆನಾ. ನಾವು ರಾಕಿಂಗ್ ಸ್ಟಾರ್ ಯಶ್ ಅವ್ರ ಅಭಿಮಾನಿ. ಆದ್ರೂ ದಾದನ್ನ ಈ ತರ ನೋಡಕ್ಕೆ ಸಖತ್ ಖುಷಿ ಆಗುತ್ತೆ. ಆ ಟೈಮಲ್ಲಿ ಏನ್ ಬ್ರೋ ಕೋಟು ಪ್ಯಾಂಟು. ಇವಾಗ ಟ್ರೆಂಡ್ ಆಗಿರೋದನ್ನ 25 ವರ್ಷದ ಹಿಂದೆನೆ ಮಾಡ್ಬಿಟ್ಟಿದ್ದಾರೆ. ಅದು ಸಾಹಸ ಸಿಂಹದ ಗತ್ತು. ಜೈ ಸಿಂಹ ಅಂದ್ರೆ ಆ ಕದರ್ ಕೇಳಿದ್ರೇನೆ ಮುಂಬೈ ನಡಗ್ಬೇಕು ಬ್ರೋ. ಆ ಲೆವೆಲ್ ಇದೆ ಸಿನಿಮಾ ಇದು ಬ್ರೋ. ನಮ್ಗೆ ಕ್ವಾಲಿಟಿ ಮುಖ್ಯ ಅಲ್ಲ, ದಾದಂಗಿರೋ ಕ್ವಾಂಟಿಟಿ ಮುಖ್ಯ. ಎಂತಿಕ್ಕಂದ್ರೆ ಈ ಫ್ಯಾನ್ ಶೋಲಿ ಈ ತರ ಕ್ರೇಜ್ 25 ವರ್ಷದ ಹಳೆ ಸಿನಿಮಾಗೆ. ಅದೇ ಬ್ರೋ ಸಖತ್ ಖುಷಿ ಆಯ್ತು. ಅವರೇ ಒಂದು ಡೈಲಾಗ್ ಹೇಳಿದ್ದಾರೆ, ನನ್ನ ಹತ್ರ ಇರೋ ಗ್ಯಾಂಗ್ ಎಲ್ಲ ನಾನ್ ಬಂದು ಸೇರ್ಸ್ಕೊಂಡಿರೋದಲ್ಲ, ಅವರೇ ಬಂದು ಸೇರ್ಕೊಂಡಿರೋ ಗ್ಯಾಂಗ್ ಅಂತ. ಆ ಗ್ಯಾಂಗ್ಗೆ ನಾನೇ ಸಾಮ್ರಾಟ್ ಅಂತ. ಸಾಮ್ರಾಟ್ ಅನ್ನೋ ಸಿನಿಮಾನು ಅವ್ರದೇ ಬ್ರೋ. ಈ ಸಾಮ್ರಾಟ್ ಸೇನೆ 200 ವರ್ಷ ಆದ್ರೂ ಕಮ್ಮಿ ಆಗಲ್ಲ ಬ್ರೋ. ರಿಲೀಸ್ ಸಿನಿಮಾ ಬರ್ತಾ ಇರ್ಬೇಕು, ಅದನ್ನ ಪೂಜಿಸ್ತಾ ಇರ್ಬೇಕು. ಒಂದ್ ಮಾತು ಹೇಳ್ಬೇಕಂದ್ರೆ ಬ್ರೋ ವಿಷ್ಣುದಾದನ್ ಬಗ್ಗೆ ಹೇಳ್ಬೇಕಂದ್ರೆ ಲೆಜೆಂಡ್ ಬ್ರೋ. ಎಂತಿಕಂದ್ರೆ ಸಾಹಸ ಸಿನಿಮಾ. ಆ ಗಡ್ಡ, ಕೆಂಚು ಗಡ್ಡ, ನಿಮ್ಗೆ ಯಾವ ಕಡೆಯಿಂದನೇ ನೋಡಿ ದಾದ ಗಡ್ಡ ಬಿಟ್ರು ಹ್ಯಾಂಡ್ಸಮ್, ಗಡ್ಡ ಇಲ್ಲ ಅಂದ್ರೂ ಹ್ಯಾಂಡ್ಸಮ್. ಅದು ಬ್ರೋ ದಾದನ್ ಕದರ್ ಅಂದ್ರೆ. ಜೈ ಸಾಹಸ ಸಿಂಹ.